ಕರೀರಿ ಅವನ ಇಲ್ಲಿ. ದೈವಿಕ್ ಬಾರ ಇಲ್ಲಿ. ದೈವಿಕ್ ಕೊಡ ಇಲ್ಲಿ. ಇದೇನೇನೋ ಇದಣ್ಣ. ಬನ್ರ. ಯಾರು ಇಲ್ಲಿ ಕ್ಯಾಮ್ರಾಮನ್? ದೈವಿಕ್ ಸರ್ ಯಾಕೆ ಸರ್ ಏನಾಯ್ತು? ಕರೀರಿ ಅವನ. ದೈವಿಕ್ ಬಾರ ಇಲ್ಲಿ. ನೀನೇ ದೈವಿಕ್. ಕೊಡ ಇಲ್ಲಿ. ಸರ್ 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 ಏನಾಯ್ತು? ನೋಡಿ ಇಲ್ಲಿ ಬಿಡಿ ಹೆಂಗ್ ಮಾಡಿದ ನಮ್ಮ ಅತ್ತೆ ಮಗಳದು. ಇರೋ ನಿಮಿಷ. ಅಣ್ಣ ಏನು ಇದು ಅಣ್ಣ? ಅದು ಅವ್ರ ಪರ್ಸನಲ್ ಫೋಟೋ ಶೂಟ್ ಅಂತ ನಾನು ಕರೆದ್ರಣ್ಣ. ಆಮೇಲೆ ಅಲ್ಲೋದ್ಮೇಲೆ ಅದೇನೋ ಗೆಟ್ ರೆಡಿ ವಿತ್ ಮೀ ಅಂತೆ ಅಣ್ಣ. ಗೆಟ್ ರೆಡಿ ವಿತ್ ಮೀ? ಹ್ಞೂ ಅಣ್ಣ, ನಿಮ್ಗೆ ಗೊತ್ತಿಲ್ಲ, ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಫುಲ್ ಟ್ರೆಂಡಿಂಗ್ ಅಣ್ಣ. ಅದು ಅಡಿಯಿಂದ ಮುಡಿವರೆಗೂ ಫುಲ್ ರೆಡಿ ಆಗೋದಂತೆ, ಮೇಕಪ್ ಸಮೇತ ಅಣ್ಣ. ಆಮೇಲೆ ಸಡನ್ ಆಗಿ ಶೂಟ್ ಮಾಡ್ತಾ ಇರೋವಾಗ ಅವರು ಸಡನ್ ಆಗಿ ಪ್ಯಾಂಟ್ ಬಟನ್ ಬಿಟ್ಬಿಟ್ರು. ನನಗೆ ಫುಲ್ ಗಾಬರಿ ಆಗ್ಬಿಟ್ಟು ಏನ್ ಮೇಡಮ್ ಹಿಂಗ್ ಮಾಡ್ತಿದ್ದೀರಾ ಅಂತ ಕೇಳ್ದೆ. ಅವರು ಇಲ್ಲ ನಾನು ಹೇಳ್ದಂಗೆ ಮಾಡು, ನೀನ್ ವಿಡಿಯೋ ತೆಗಿ ಅಂದ್ರು. ಅದಕ್ಕೆ ನಾನು ವಿಡಿಯೋ ತೆಗ್ದೆ. ಆಮೇಲೆ ವಿಡಿಯೋ ತೆಗ್ಬಿಟ್ಟು ಅವ್ರು ಕೊಟ್ಟೆ ಅಣ್ಣ, ಅಷ್ಟೇ. ಕೇಳಿಸ್ಕೊಂಡ್ರ ಸರ್? ಆದ್ರೂ ಅದ್ ಹೆಂಗ್ರಿ ಮಾಡ್ದ ನಿಮ್ ಹುಡುಗ ವಿಡಿಯೋ? ಸರ್ ನಮ್ಮ ಹುಡುಗಂದ ಏನು ತಪ್ಪಿಲ್ಲ, ಎಲ್ಲ ನಿಮ್ಮ ಹುಡುಗಿದೆ ಅಂತ ಪ್ರೂವ್ ಮಾಡ್ತೀನಿ. ಬನ್ನಿ ಇಲ್ಲಿ ಸ್ಲೋ ಮೋಷನ್ ಮಾಡಿ ತೋರಿಸ್ತಾ ಇದ್ದೀನಿ. ಹುಡುಗಿ ಬೇಕು ಅಂತಾನೆ ಬಟನ್ ಬಿಟ್ಟಿರೋದು, ಪಾಯಿಂಟ್ ನಂಬರ್ 1. ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಈ ಶೂಟ್ನ ರೀಶೂಟ್ ಮಾಡೋಣ ಅಂತ ನಮ್ಮ ಹುಡುಗ ಅಂದವನೆ. ಬೇಡ ಅದೇ ಇರಲಿ ಅಂದಿರೋದು ನಿಮ್ಮ ಹುಡುಗಿ, ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3, ಇದು ಅಪ್ಲೋಡ್ ಆಗಿರೋದು ನಿಮ್ಮ ಹುಡುಗಿ ಅಕೌಂಟಲ್ಲಿ. ಅರ್ಥ ಆಯ್ತಾ? ಪಾಯಿಂಟ್ ನಂಬರ್ 4, ಅಕಸ್ಮಾತ್ ಅದು ಇಷ್ಟ ಆಗಿಲ್ಲ ಅಂದಿದ್ರೆ ಎಡಿಟ್ ಮಾಡೋವಾಗ ಅದನ್ನ ಕಟ್ ಮಾಡ್ಬೋದಾಯ್ತು, ಏನು ಮಾಡಿಲ್ಲ. ಸೊ ನಿಮ್ಮ ಹುಡುಗಿ ಬೇಕು ಅಂತಾನೆ ಅಪ್ಲೋಡ್ ಮಾಡಿರೋದು. ಹೋಗಿ ನಿಮ್ಮ ಹುಡುಗಿನ ವಿಚಾರಿಸ್ಕೊಡಿ. ಹೋಗಿ ವಿಚಾರಿಸ್ತೀನಿ, ಅವಳೇನೋ ನಿಮ್ದೇ ತಪ್ಪು ಅನ್ಬೇಕು. ಬರ್ತೀನಿ ಅವಾಗ. ಆಯ್ತು ಬನ್ನಿ ಸರ್. ಆಯ್ತು 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 ಹೋಗಿ ಹೋಗಿ ಬಂದ್ಬಿಟ್ಟಿಲ್ಲ ಅಲ್ಲಾಡಿಸ್ಕೊಂಡು. ಹೋಗ. ನಿಂದೇನಾ? ಎಷ್ಟತ್ ಹೇಳಿದ್ದೀನಿ ಅವ್ರ ಪರ್ಸನಲ್ ಅಂದ್ರಣ್ಣ, ಅದಕ್ಕೆ ಹೋಗಿದ್ದು. ಪರ್ಸನಲ್ ಅಂದಿದ ತಕ್ಷಣ ನೀನ್ ಪರ್ಸನಲ್ ಆಗ್ಬಿಟ್ಟ.